ನಮಸ್ತೆ, ಶುಭೋದಯ. ನೇರ ಪ್ರಸಾರ ಮೀತಾ ಕ್ರಿಸ್ಟಲ್ ಆಸ್ಟ್ರೋಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ಖ್ಯಾತ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಲೇಡಿ ಸೂಪರ್ ಸ್ಟಾರ್ ಮೀತಾ ಅವರಿದ್ದಾರೆ. ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಹಬ್ಬಗಳ ಮಾಸ ಆರಂಭವಾಗ್ತಾ ಇದೆ. ಅದರಲ್ಲೂ ವರಮಹಾಲಕ್ಷ್ಮಿ ಬಂತು ಅಂದರೆ ಎಲ್ಲರ ಮನೆಯಲ್ಲಿ ಸಂಭ್ರಮ, ಸಡಗರ, ಲಕ್ಷ್ಮೀ ಪೂಜೆ. ಆದರೆ ಈ ಲಕ್ಷ್ಮೀ ಪೂಜೆಯನ್ನು ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು, ಜೊತೆಗೆ ಮುಹೂರ್ತ ಅನ್ನೋದಿದೆಯಲ್ಲ, ಈ ಮುಹೂರ್ತ ನಮ್ಮ ಜೀವನವನ್ನೇ ಬದಲಾಯಿಸುವಂಥದ್ದು. ಈ ಮುಹೂರ್ತವನ್ನು ಯಾವಾಗ ಯಾರು ಮಾಡಿದ್ರೆ ನಮಗೆ ಪ್ರತಿಫಲ ದೊರೆಯುತ್ತೆ. ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೂ ವಿಧಿವಿಧಾನಗಳಿರುತ್ತಲ್ವಾ, ಅದನ್ನು ಚೆನ್ನಾಗಿ ತಿಳಿದು ಮಾಡಿದಾಗ ಮಾತ್ರ ಅದರ ಸಂಪೂರ್ಣ ಫಲ ನಮಗೆ ದೊರೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಇವತ್ತಿನ ವಿಶೇಷತೆಯೇ ಅದು. ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು, ಪರ್ಟಿಕ್ಯುಲರ್ ಆಗಿ ಮುಹೂರ್ತಗಳೆಲ್ಲ ಇರುತ್ತಲ್ಲ, ಅದ್ರ ಬಗ್ಗೆ ಮೀತಾ ಮೇಡಮ್ ಇಂದ ಕೇಳೋಣ, ಎಲ್ಲ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮೇಡಮ್, ವರಮಹಾಲಕ್ಷ್ಮಿ ಬರ್ತಾ ಇದೆ, ಹಬ್ಬದ ಆಚರಣೆ ಇವತ್ತು ಕೂಡ ಶುಕ್ರವಾರ. ನಮ್ಮ ವೀಕ್ಷಕರಿಗೆ ತಾವು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಈ ಬಾರಿ ಮೊದಲು ದಿನಾಂಕವನ್ನ ತಿಳಿಸೋದಾದ್ರೆ ಯಾವತ್ತು ಮಾಡಿದ್ರೆ ಬೆಟರ್ ಮೇಡಮ್, ಗುಡ್ ಅಂತ? ನೋಡಿ, ಹೆಣ್ಮಕ್ಳಿಗೆ ತುಂಬ ಇಷ್ಟಪಡುವಂಥ ಹಬ್ಬ ಇದಾಗಿರುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಆಗಿರುತ್ತೆ. ಅದರಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರನೇ ಹಬ್ಬ ಬರ್ತಕ್ಕಂಥದ್ದು. ಅದರಲ್ಲಿ 21ನೇ ತಾರೀಕು ಅಂತಂದ್ರೆ 21/8/2026. ಇದು ಶ್ರಾವಣ ಮಾಸದ 2ನೇ ಶುಕ್ರವಾರ. ಯಾಕಂದ್ರೆ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಬಟ್ 21ನೇ ತಾರೀಕೆ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ತಕ್ಕಂಥದ್ದು ಶುಕ್ರವಾರ. 21ನೇ ತಾರೀಕು ಬಂದು ಈ ವರ್ಷಕ್ಕೆ ತುಂಬ ಒಳ್ಳೆ ದಿನ ಕೂಡ ಬಂದಿದೆ. ಒಳ್ಳೆ ದಿನ ಅಂತಂದರೆ ಹೇಗಪ್ಪ ಅಂತಂದರೆ, ನೋಡಿ, ಈ ವರ್ಷಕ್ಕೆ ಫಸ್ಟೇ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೆ, ಈ ವರ್ಷದ ಲಕ್ಕಿಯೆಸ್ಟ್ ನಂಬರು 3 ಅಂತ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಯಾಕಂದರೆ ಈ ವರ್ಷದ ತುಂಬ ಲಕ್ಕಿ ನಂಬರ್ 3 ಆಗಿರುತ್ತೆ. ಅದರಲ್ಲಿ 8ನೇ ತಿಂಗಳು ಭಾಳ ಡೇಂಜರ್ ಅಂತ ಕೂಡ ಹೇಳಿದ್ದೆ. ಈ 8ನೇ ತಿಂಗಳಲ್ಲಿ ಈ 3ನೇ ತಾರೀಕು ಹಬ್ಬ ಬಂದಿರೋದು ತುಂಬ ನಮಗೆ ಒಂದು ರಾಜಯೋಗ ಅಂತ ಹೇಳ್ಬೋದು. ಯಾಕಂದರೆ ಮಂತ್ ಎಲ್ಲೋ ಒಂದು ಕಡೆ ಮಂತ್ ಇಲ್ಲ, ಬಟ್ ಡೇಟ್ ಅಂತ ಬಂದಾಗ 21/8/2026 ಅಷ್ಟನ್ನು ನಾವು ಕೂಡಿಸಿದಾಗ 3 and 3 ಕಾಂಬಿನೇಷನ್ ಬರುತ್ತೆ. 3 and 3 ಕಾಂಬಿನೇಷನ್ ಅಂತಂದರೆ ತುಂಬ ಲಕ್ಕಿ. 3ಕ್ಕೆ 3 and 3 ಕಾಂಬಿನೇಷನ್. ಅವತ್ತಿನ ದಿನ ಪೂಜೆ ಮಾಡಿದ್ರೆ ತುಂಬಾ ಪಾಸಿಟಿವ್, ತುಂಬ ಅದೃಷ್ಟದ ಒಂದು ದಿನ ಅಂತ ಹೇಳ್ಬೋದು. ಯಾಕಂದರೆ ಒಂದೊಂದು ವರ್ಷ ಒಂದೊಂದು ದಿನ ಹಬ್ಬ ಚೆನ್ನಾಗಿರೋದಿಲ್ಲ, ನಕ್ಷತ್ರ ಚೆನ್ನಾಗಿಲ್ಲ ಅಂತ ಕೆಲವೊಂದು ಸತಿ ಕೇಳ್ಪಟ್ಟಿರೋದು, ಹೇಳಿರೋದುಂಟು. ಬಟ್ ಈ ವರ್ಷಕ್ಕೆ ಮೊದಲನೇ ಅಂದರೆ ಫಸ್ಟ್ 21ನೇ ತಾರೀಕು ಬರ್ತಕ್ಕಂಥ ಶುಕ್ರವಾರನೇ ಬಹಳ ಶ್ರೇಷ್ಠ. ಅದರಲ್ಲಿ ಕೆಲವ್ರಿಗೆ ಏನಾಗುತ್ತೆ, ಈ 4 ವಾರ ಶುಕ್ರವಾರ ಬರುತ್ತೆ. ಕೆಲವ್ರಿಗೆ ಸಾಧ್ಯ ಆಗದಿದ್ದಲ್ಲಿ ಅವ್ರೇನು ಮಾಡ್ಕೊಳ್ಬೋದು, ನೆಕ್ಸ್ಟ್ 28ನೇ ತಾರೀಕು ಬರುತ್ತೆ. ಆದರೆ 28ನೇ ತಾರೀಕಿಗಿಂತ 4ನೇ ತಾರೀಕು ಬರುತ್ತೆ, 3ನೇ ಶುಕ್ರವಾರ ಬರುತ್ತೆ. ಆ 3ನೇ ಶುಕ್ರವಾರ ಸೂಕ್ತ ಅಂತ ಹೇಳ್ಬೋದು. 28ಕ್ಕಿಂತ 3ನೇ ಶುಕ್ರವಾರ, 28ನೇ ತಾರೀಕಿಗಿಂತ ಈ 3ನೇ ಶುಕ್ರವಾರ ಅಂತಂದ್ರೆ 21 ಆದ್ಮೇಲೆ ನೆಕ್ಸ್ಟ್ ಬರೋ ಶುಕ್ರವಾರ ಅಂತ ಬಂದಾಗ 28 ಬರುತ್ತೆ. ಅದು 1 and 1 ಕಾಂಬಿನೇಷನ್ ಬರುತ್ತೆ. 1 and 1 ಕಾಂಬಿನೇಷನ್ ಅಂದಾಗ ಈ ವರ್ಷಕ್ಕೆ ಒಂದು ಬಹಳ ತೊಂದರೆಯನ್ನ ಕೊಟ್ಟಿರ್ತಕ್ಕಂಥ ಒಂದು ಡೇಟ್ ಆಗಿರುತ್ತೆ. ಈ ವರ್ಷಕ್ಕೆ ಒಂದು ಡೇಂಜರ್ ಅಂತ ಹೇಳ್ತೀನಿ. ಹಾಗಾಗಿ ಆ 1 and 1 ಅನ್ನೋದಕ್ಕಿಂತ 28, ನೋಡಿ ಅಲ್ಲಿ 28/8/2026, 8 ಅನ್ನೋದು 2 ಸತಿ ಪಾಸ್ ಆಗುತ್ತೆ. ಅದು ಕೂಡ ಸ್ವಲ್ಪ ಒಳ್ಳೆ ಡೇಟ್ ಅಲ್ಲ ನನ್ನ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ. ಸೊ ಹಾಗಾಗಿ ಅದಕ್ಕೆ ಬಿಟ್ಟು ನೆಕ್ಸ್ಟ್ 4ನೇ ತಾರೀಕು ಬರುತ್ತೆ ನೋಡಿ, ಅವಾಗ 4 and 5 ಕಾಂಬಿನೇಷನ್ ಬರುತ್ತೆ. 4/9/2026 ಅವತ್ತಿನ ದಿನ ಕೂಡ ಮಾಡ್ಕೊಳ್ಬೋದು. ಅವತ್ತಿನ ದಿನ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದಕ್ಕೂ ಮೀರಿ ಒಬ್ಬೊಬ್ಬರಿಗೆ ಅದು ಸಾಧ್ಯವಾಗದಿದ್ರೆ ಕೊನೆ ಶುಕ್ರವಾರ ಅಂದರೆ 11ನೇ ತಾರೀಕು ಬರುತ್ತೆ. 11ನೇ ತಾರೀಕು 2 and 3 ಕಾಂಬಿನೇಷನ್ ಬರುತ್ತೆ. ಸೊ 2 and 3 ಕಾಂಬಿನೇಷನ್ ಕೂಡ ಮಾಡ್ಕೊಳ್ಬೋದು, ಅದನ್ನು ಒಳ್ಳೆ ದಿನ ಅಂತ ಹೇಳುತ್ತೆ. ಬಟ್ ಎಲ್ಲದಕ್ಕಿಂತ ಸೂಕ್ತ ಈ ವರ್ಷಕ್ಕೆ 21ನೇ ತಾರೀಕು ಬಂದಿರೋದು ಅಲ್ಟಿಮೇಟ್, ತುಂಬಾ ಒಳ್ಳೆ ಒಂದು ದಿನ ಅಂತ ಹೇಳ್ಬೋದು. ಮೇಡಮ್, ನೀವು 28ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅಲ್ಲಿ 2 ನಕ್ಷತ್ರಗಳು ಬಂದಿದೆ ಅಂತ ಕೂಡ ತಾವು ತಿಳಿಸ್ಕೊಡ್ತಾ ಇದ್ರಿ. ಸೊ ಈ 2 ನಕ್ಷತ್ರಗಳು ಬಂದಿರೋ ಡೇಟು ಮತ್ತು 8 ಅನ್ನೋದ್ರ ಬಗ್ಗೆ ನೀವು ಈಗಾಗಲೇ ಪ್ರಿಡಿಕ್ಟ್ ಮಾಡಿದ್ದೀರಾ. ಸೊ ಅಲ್ಲಿ 8 ಬರ್ತಾ ಇರೋದ್ರಿಂದ 28 ಯಾಕೆ ಮಾಡಬಾರ್ದು? ಅಂದ್ರೆ 2 ನಕ್ಷತ್ರ ಇರೋದ್ರಿಂದ ಏನಾದ್ರು ಸಮಸ್ಯೆ ಆಗತ್ತಾ, ಹೇಗೆ ಅಂತ? ಇಲ್ಲ, 28ನೇ ತಾರೀಕು 2 ನಕ್ಷತ್ರ ಇಲ್ಲ, 21ನೇ ತಾರೀಕೆ 2 ನಕ್ಷತ್ರ ಬಂದಿದೆ. 28 ಅಂತ ಬಂದಾಗ ನೋಡಿ, 28
8 ಅಂತ ಬಂದಾಗ 8 ಅನ್ನೋದು ಪಾಸ್ ಆಗುತ್ತೆ. 8ನೇ ತಿಂಗಳು 8 ಅನ್ನೋದು ಪಾಸ್ ಆಗುತ್ತೆ. ಟೋಟಲ್ ಮಾಡಿದಾಗ 1 and 1 ಕಾಂಬಿನೇಷನ್, ಅಲ್ಲಿ 8 ಡೇಂಜರ್ ಅಂತ ಹೇಳಿದೆ, 1 ಡೇಂಜರ್ ಅಂತ ಹೇಳಿದೆ. ಅದೇ ರೀತಿ ಅಲ್ಲಿ 1 and 1 ಕಾಂಬಿನೇಷನ್ 8 ಪಾಸ್ ಆಗೋದು ಎಲ್ಲ ಒಂದ್ ಕಡೆ ನಮಗೆ ಡೇಂಜರಸ್ ಡೇಟ್, ನಮ್ಮ ಈ ವರ್ಷದ ತುಂಬಾ ನೆಗೆಟಿವ್ ಡೇಟ್ ಅಂತ ಆಲ್ರೆಡಿ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಆ ನೆಗೆಟಿವ್ ಡೇಟ್ ಯಾಕೆ ಬೇಕು, ಇರೋದು 4 ವಾರ ಬರುತ್ತೆ, ಅದರಲ್ಲೂ ಒಂದು ಒಳ್ಳೆ ಡೇಟು ಒಳ್ಳೆ ಟೈಮಲ್ಲಿ ಮಾಡಿದ್ರೆ, ಯಾಕಂದರೆ ವರ್ಷಕ್ಕೆ ಒಂದ್ಸತಿ ಮಾಡ್ತಕ್ಕಂಥದ್ದು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವೇನು ಅನ್ಕೋತೀವಿ ಎಲ್ಲವೂ ಕೂಡ ನಮ್ಮ ಇಚ್ಛೆ ಅಂತ. ಯಾಕಂದರೆ ಈ ಹಬ್ಬಕ್ಕೆ ಪ್ರತಿ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಮನೆ ಮಂದಿ ಎಲ್ಲನೂ ಕಾತರದಿಂದ ಕಾಯ್ತಿರ್ತಾರೆ. ಯಾಕಂದರೆ ಲಕ್ಷ್ಮಿ ಅಂತಂದರೆ ಎಲ್ಲರ ಮನೆಗೂ ಬೇಕಾಗಿರ್ತಕ್ಕಂಥವಳು. ಹಾಗಾಗಿ ಆ ಲಕ್ಷ್ಮಿಯನ್ನು ಮನೆಯಲ್ಲಿ ತುಂಬ ಸಾಂಪ್ರದಾಯಿಕವಾಗಿ ಭಕ್ತಿಯಿಂದ ಮಡಿಯಿಂದ ತುಂಬ ಎಲ್ಲರೂ ಕೂಡ ತುಂಬ ನಿಷ್ಠೆಯಿಂದ ಪೂಜೆ ಮಾಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಮುಂಚೆ ಎಲ್ಲ ನಮಗೆ ಗೊತ್ತಾಗ್ತಿರ್ಲಿಲ್ಲ, ಖಾಲಿ ಕೆಲವ್ರು ಮಾತ್ರ ಮಾಡ್ತಿದ್ರು. ಇವಾಗ ಹಾಗಲ್ಲ, ಪ್ರತಿಯೊಂದು ಮನೆಯಲ್ಲೂ ಕೂಡ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತಾರೆ, ಕೂಡಿಸ್ತಾರೆ. ಅದಕ್ಕೆ ಅವರವರ ತಕ್ಕನಾಗಿ ಅವರು ಕೆಲವರೆಲ್ಲ ವಿಜೃಂಭಣೆಯಿಂದ ಮಾಡ್ತಾರೆ, ಕೆಲವರು ಹೇಗೆ ಅವರ ಒಂದು ಪರಿಸ್ಥಿತಿಗೆ ತಕ್ಕನಾಗೆ ಅವರು ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ. ಅದು ವರ್ಷಕ್ಕೆ ಒಂದ್ಸತಿ ಈ ಪೂಜೆಗೆ ತುಂಬ ಕಾತರದಿಂದ ಮನೇನ ಎಲ್ಲ ಕ್ಲೀನ್ ಮಾಡಿ ಆಗಲೇ ಎಲ್ಲ ಈ ಆಷಾಢ ಕೊನೆ ಒಂದು ತಿಂಗಳಲ್ಲೇ ಮನೆಯನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಾವು ನೋಡಿದ್ದೀವಿ, ನಾವು ಮಾಡ್ತೀವಿ ಕೂಡ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳೋದು ಎಲ್ರಿಗೂ ಒಂಥರ ತುಂಬ ಎಲ್ಲ ಹಬ್ಬಕ್ಕಿಂತ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಈ ಹಬ್ಬ. ಹೆಣ್ಮಕ್ಳಿಗೆ ಅದ್ರಲ್ಲೂ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಈಗ ಸಣ್ಣ ಮಕ್ಕಳು ಕೂಡ ಈ ಹಬ್ಬಕ್ಕೋಸ್ಕರ ವೇಟ್ ಮಾಡ್ತಾರೆ. ಹೌದು, ಖಂಡಿತ. ಇನ್ನು ನೀವು 8ನೇ ತಿಂಗಳ ಬಗ್ಗೆ ತಿಳಿಸ್ಕೊಟ್ಟಾಗ ಸಾಕಷ್ಟು ಅವಘಡಗಳಾಗತ್ತೆ, ಜೊತೆಗೆ ಅಷ್ಟು ಒಳ್ಳೇದಲ್ಲ. ಇಡೀ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 8ನೇ ತಿಂಗಳು ಅನ್ನೋದು. ಸೊ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಒಂದು ಭಕ್ತಿಯಿಂದ ಆಚರಣೆ ಮಾಡೋ ಮೂಲಕ ಒಂದಷ್ಟು ಕಷ್ಟಗಳನ್ನು ನಾವು ಇಲ್ಲಿ ಪರಿಹಾರ ಮಾಡ್ಕೊಳ್ಬಹುದಾ, ಹೇಗೆ ಅಂತ? ಹೌದು, ಈ 8ನೇ ತಿಂಗಳಲ್ಲಿ ಪ್ರತಿ ವರ್ಷ 8ನೇ ತಿಂಗಳಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಬರ್ತಕ್ಕಂಥದ್ದು ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ಆದರೆ ಈ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಈ ವರ್ಷಕ್ಕೆ 8 ಡೇಂಜರ್ ಅಂತ ಹೇಳಿರೋದು. ಪ್ರತಿ ವರ್ಷ 8 ಡೇಂಜರ್ ಆಗಿರೋದಿಲ್ಲ, ಈ ವರ್ಷಕ್ಕೆ ಮಾತ್ರ 8 ಅನ್ನೋ ನಂಬರ್ ಎಲ್ಲ ಒಂದ್ ಕಡೆ ನಮಗೆ ತುಂಬಾ ಈ ವರ್ಷಕ್ಕೆ ಡೇಂಜರು ನೆಗೆಟಿವ್ ಡೇಟ್ ಅಂತ ಹೇಳಿದೀವಿ. ಆದರೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಈ 8ನೇ ತಿಂಗಳಲ್ಲಿ ಮಾಡೋದ್ರಿಂದ ಅದು ಕೂಡ ಈ 21 ಅಂತ ನಾನು ಹೇಳಿದ್ದೀನಿ ನೋಡಿ, 3 ಅನ್ನೋ ಡೇಟ್ ಬಂದು ತುಂಬ ಪಾಸಿಟಿವ್ ಡೇಟು. ಈ 3 ಅನ್ನೋ ಡೇಟಲ್ಲಿ ಈ 8ನೇ ತಿಂಗಳಲ್ಲಿ ಆ 3 ಅನ್ನೋ ಒಂದು ಲಕ್ಕಿ ಡೇಟಲ್ಲಿ ನಾವು ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ, ತುಂಬ ಅದೃಷ್ಟದ ಒಂದು ದಿನ ಅಂತ ಹೇಳ್ಬೋದು. 3 and 3 ಕಾಂಬಿನೇಷನ್ ಬರುತ್ತೆ. ಹಾಗಾಗಿ ಈ ವರ್ಷಕ್ಕೆ ಲಕ್ಕಿ ಒಂದು ಡೇಟ್ ಆಗಿರುತ್ತೆ. ಮತ್ತು ಮುಹೂರ್ತ ಇಂಪಾರ್ಟೆಂಟ್ ಅಂತ ಹೇಳಿದೆ, ಮುಹೂರ್ತ. ಹಾಗಾಗಿ ಆ ಪೂಜೆ ಮಾಡೋದು, ನಾವು ಮಾಡೋ ರೀತಿ ಜೊತೆಗೆ ನಮಗೆ ಏನು ಬೇಕು ಅನ್ನೋದನ್ನು ನಾವು ಕೇಳ್ಕೊಳ್ತೀವಿ. ಯಾಕಂದರೆ ವರ್ಷಕ್ಕೊಂದ್ಸತಿ ಬರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ನಾವು ತುಂಬ ಭಕ್ತಿಯಿಂದ ಮಾಡ್ತೀವಿ. ತುಂಬ ಭಕ್ತಿಯಿಂದ ಮಾಡಿ ಆ ದೇವ್ರಿಗೆ ಏನು ಬೇಕು, ಯಾಕೆ ಅಂದರೆ ನೀವು ನೋಡಿ ಎಂಥ ಮನೆಗಳಲ್ಲಾದರೂ ಸಣ್ಣ ಮನೆ ಆಗಿರಲಿ ದೊಡ್ಡ ಮನೆ ಆಗಿರಲಿ ಅವ್ರವ್ರ ತಕ್ಕನಾಗೆ ಅವ್ರವ್ರು ಮಾಡ್ತಾರೆ. ಆದರೆ ಆಡಂಬರಕ್ಕಿಂತ ಭಕ್ತಿ ಮುಖ್ಯ ಅಂತ ಹೇಳ್ತೀನಿ. ಆ ಒಂದು ಟೈಮಲ್ಲಿ ನಾವೇನನ್ನ ಕೇಳ್ಕೊಳ್ತೀವಿ ಅದು ನಮಗೆ ಸಿದ್ಧಿ ಆಗಬೇಕು. ಯಾಕೆ ಅಂದರೆ ನಾವು ಅಷ್ಟು ಪ್ರಿಪ್ರೇಷನ್ ಮಾಡಿ ನಿದ್ದೆಗೆಟ್ಟು ನಿದ್ದೆ ಮಾಡಲ್ಲ ಎಲ್ಲರೂ. ಯಾವ ಒಂದು ಟೈಮಲ್ಲಿ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ತುಂಬ ಭಕ್ತಿಯಿಂದ ಮಾಡ್ತಾರೆ. ನಾನು ನೋಡಿರೋ ಮಟ್ಟಿಗೆ ಎಲ್ಲರೂ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥದ್ದು ವರಮಹಾಲಕ್ಷ್ಮಿ ಹಬ್ಬ. ಯಾಕಂದರೆ ಒಂದು ನೈವೇದ್ಯ ಆಗಿರಲಿ, ಒಂದು ತಿಂಡಿ ಆಗಿರಲಿ, ಏನೋ ಒಂದು ಸ್ನಾನ ಮಾಡಿ ಮಡಿಯಿಂದ ಮಾಡಿ ಏನು ಮುಟ್ಟದಿರ ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ. ಹಾಗಾಗಿ ಏನಕ್ಕೆ ಮಾಡ್ತಾರೆ, ಯಾವಾಗಲೂ ನಮ್ಮನೆ ಎಲ್ಲರಿಗೂ ಲಕ್ಷ್ಮಿನೇ ಅಲ್ವಾ, ಆ ಲಕ್ಷ್ಮಿ ಅನುಗ್ರಹ ಆಗಬೇಕು. ಈ ವರ್ಷಕ್ಕೊಂದ್ಸತಿ ಲಕ್ಷ್ಮಿನ ಅಂದರೆ ದೇವಸ್ಥಾನಕ್ಕೆ ಹೋಗಿ ನಾವು ಅಲ್ಲಿ ಕೇಳ್ಕೊಳ್ಳೋದಕ್ಕಿಂತ ಆ ದೇವ್ರನ್ನೇ ನಾವು ಲಕ್ಷ್ಮಿಯನ್ನು ನಮ್ಮ ಮನೆಯಲ್ಲಿ ನಾವು ಸ್ಥಾಪಿಸಿರ್ತೀವಿ, ಕಳಶದ ಮೂಲಕ ಸ್ಥಾಪನೆ ಮಾಡಿರ್ತೀವಿ. ಅಲ್ಲಿ ನಮಗೆ ಬೇಕಾಗಿದ್ದನ್ನು ನಾವು ಕೇಳ್ಕೊಳ್ತೀವಿ. ಯಾಕಂದರೆ ಆ ಒಂದು ದಿನ ಆ ದೇವ್ರ ರೂಪ ನಮ್ಮ ಮನೇಲಿ ಇದ್ದರೆ ಅದು ಅದ್ರ ಕಳೆನೇ ಬೇರೆ ಇರುತ್ತೆ, ಅದು ಮನೆ ಕಳೆನೇ ಬೇರೆ ಇರುತ್ತೆ. ಆ ಬೇಕಾಗಿರೋದನ್ನು ಕೇಳ್ಕೊಳ್ಳೋ ಅಂಥದ್ದು. ಮತ್ತು ನಮ್ಮ ಒಂದು ವರ್ಷ ಪೂರ್ತಿ ನಮ್ಮ ಈಡೇರಿಕೆ ಏನಿರುತ್ತೆ, ಮುಂದೆ ಆಗುವಂಥ ಕಾರ್ಯಗಳನ್ನ ನಾವು ಅದನ್ನು ಕೇಳಿಕೊಂಡು ನಾವು ಪೂಜೆ ಮಾಡ್ತೀವಿ. ಮುಂದಿನ ವರ್ಷದ ಅಷ್ಟರಲ್ಲಿ ನಮಗೆ ಈ ಥರ ಒಂದು ಕೆಲಸ ಸಿಕ್ಕಲಿ, ಇಲ್ಲ ಮನೆ ತಗೊಳ್ಳಿ, ಇವತ್ತು ಈ ಮನೇಲಿದ್ದೀವಿ, ಬರೋ ವರ್ಷದಲ್ಲಿ ಇನ್ನೂ ಒಳ್ಳೆ ಮನೇಲಿರಬೇಕು, ಒಳ್ಳೆ ಕೆಲಸ ಬರಬೇಕು, ಮಕ್ಳಿಗೆ ಮದುವೆ ಆಗಬೇಕು, ಮಕ್ಕಳ ವಿದ್ಯಾಭ್ಯಾಸ ಕೂಡ ತುಂಬ ಚೆನ್ನಾಗಿರಬೇಕು ಅನ್ನೋದನ್ನು ಕೇಳಿಕೊಂಡು ಏನೇ ಆದರೂ ಎಲ್ಲರಿಗೂ ಮನೆ ಮಂದಿಯೆಲ್ಲ ನಿಂತು ಪೂಜೆ ಮಾಡುವಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಆಗಿರುತ್ತೆ. ಇದರಲ್ಲಿ ಗಂಡು ಮಕ್ಕಳು ಕೂಡ ತುಂಬ ಸಾಥ್ ಕೊಟ್ಟಿರ್ತಾರೆ.
ಮಾಡ್ಕೊಂಡಿರ್ತಾರೆ. ಪ್ರತಿಯೊಂದು ಮನೇಲೂ ಹಬ್ಬ ಹೆಣ್ಮಕ್ಳು ಮಾಡ್ತಿದ್ರೆ ಗಂಡ್ಮಕ್ಳಿಗೂ ಏನೋ ಒಂಥರ ಖುಷಿಯಾಗಿರುತ್ತೆ. ಯಾಕಂದ್ರೆ ಅವರ ಒಂದು ಆರೋಗ್ಯ ಅಭಿವೃದ್ಧಿಗೆ ತಾನೇ ಮನೇಲಿ ಹೆಣ್ಮಕ್ಳು ಈ ಹಬ್ಬ ಮಾಡ್ತಕ್ಕಂಥದ್ದು. ಹಾಗಾಗಿ ಓಕೆ ಮೇಡಮ್, ಇವಾಗ ನೀವು ತಿಂಗಳ ಬಗ್ಗೆ ತಿಳಿಸ್ಕೊಟ್ರಿ, ಡೇಟ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ರಿ. ಇನ್ನು ಮುಹೂರ್ತ, ಪರ್ಟಿಕ್ಯುಲರ್ ಆಗಿ ಮುಹೂರ್ತದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ನಿಮಗೂ ಕೂಡ ಒಂದು ಸಿಹಿ ಸುದ್ದಿ ಕಾದಿದೆ. ಕಾರ್ಯಕ್ರಮ ನೋಡ್ತಾ ಇರಿ, ಖಂಡಿತವಾಗಿಯೂ ಕಡೆಯಲ್ಲಿ ತಿಳಿಸ್ತೀನಿ. ಮೇಡಮ್, ಮುಹೂರ್ತಕ್ಕೆ ಬಂದರೆ ಮುಂಚಿತವಾಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಮುಹೂರ್ತ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ತಾವು ಮುಹೂರ್ತದ ಬಗ್ಗೆ ಹೇಳುವಾಗ, ಮತ್ತು ಜಾತಕವನ್ನು ನೋಡಿ ಮುಹೂರ್ತ ಇಡಬೇಕಾಗತ್ತಾ, ಅಥವಾ ಆ ದಿನಕ್ಕೆ ಹಬ್ಬದ ಮುಹೂರ್ತ ಅಂತ ತುಂಬ ಶುಭವಾದಂಥ ಒಂದು ಮುಹೂರ್ತ ಇರುತ್ತಾ? ಹೇಗಿರುತ್ತೆ ಮೇಡಮ್ ಈ ಬಾರಿಯ ಮುಹೂರ್ತಗಳು? ನೋಡಿ, ನಾರ್ಮಲ್ ಆಗಿ ಎಲ್ರೂ ಬ್ರಾಹ್ಮಿ ಮುಹೂರ್ತ ಅಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಉಂಟು. ನೋಡಿದ್ದೀನಿ, ಕೇಳಿದ್ದೀನಿ, ನೀವು ನಾವು ಮಾಡಿರ್ತೀವಿ. ಬಟ್ ಅದಾದ್ಮೇಲೆ ಮತ್ತೆ ಗೋಧೋಳಿ ಸಮಯ ಅಂತ ಏನು ಸಂಜೆ ಸಮಯದಲ್ಲಿ. ಬಟ್ ಹಿಂದಿನ ಕಾಲದಲ್ಲೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಜೆನೆ ಬರ್ಮಾಡ್ಕೊಳ್ತಿದ್ರು, ಸಂಜೆ ಮಾಡ್ಕೊಳ್ತಿದ್ರು. ಗೋಧೋಳಿ ಸಮಯದಲ್ಲಿ ಸಂಜೆ ಹಬ್ಬ ಮಾಡ್ತಾ ಇದ್ರು. ಆದ್ರೆ ಈಗೆಲ್ಲ ಬೆಳಗ್ಗೆನೆ ಪೂಜೆ ಮಾಡೋದು ಉಂಟು. ಯಾಕಂದ್ರೆ ಬೆಳಗ್ಗೆ ಪೂಜೆ ಮಾಡಿ ಮತ್ತೆ ಸಂಜೆ ಒಂದ್ಸತಿ ನೈವೇದ್ಯ ಮಾಡಿ, ಸ್ನಾನ ಮಾಡಿ, ನೈವೇದ್ಯ ಮಾಡಿ ಪೂಜೆ ಮಾಡೋದು ಉಂಟು. ಯಾಕಂದ್ರೆ ಸಂಜೆ ಮಾಡೋದಕ್ಕಿಂತ ಲಕ್ಷ್ಮಿ ಎಲ್ಲೋ ಒಂದ್ ಕಡೆ ಒಂದು ದಿನ ನಮ್ಮ ಮನೇಲಿ ನೆಲೆಸ್ಲಿ, 2 ದಿನ 3 ದಿನ ಮಾಡೋರು 3 ದಿನ, ಹೀಗೆ ಒಂದು ದಿನ ಪೂರ್ತಿ, 2 ದಿನ ಪೂರ್ತಿ, 3 ದಿನ ಪೂರ್ತಿ ನಮ್ಮ ಮನೆಯಲ್ಲಿ ಇರ್ಲಿ ಅನ್ನೋ ಒಂದು ಇದು. ಯಾಕಂದ್ರೆ ಆ ದೇವ್ರು ಇದ್ದಷ್ಟು ಕೂಡ ಮನೇಲಿ ಖುಷಿಯಾಗಿರುತ್ತೆ. ಹಾಗಾಗಿ ಆ ಹಬ್ಬವನ್ನ ಮಾಡ್ಬೇಕಾದ್ರೆ ಮೊದಲಿಗೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ನೋಡಿ 21ನೇ ತಾರೀಕು ಬಂದು 2 ನಕ್ಷತ್ರ ಬಂದಿದೆ. 2 ನಕ್ಷತ್ರ ಬಂದಾಗ, 2 ನಕ್ಷತ್ರ ಅಂದ್ರೆ ಇದೊಂಥರ ಇನ್ನ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಅವತ್ತಿನ ದಿನ ಬಂದು ವೃಶ್ಚಿಕ ರಾಶಿ ಬರುತ್ತೆ. 2 ನಕ್ಷತ್ರ ಅಂದಾಗ ಬೆಳಿಗ್ಗೆ ಒಂದು ಅನುರಾಧ ನಕ್ಷತ್ರ ಬೆಳಿಗ್ಗೆ ಬರುತ್ತೆ. ಮತ್ತೆ ಸಂಜೆ ಬಂದು ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಬೆಳಗ್ಗೆ ಬಂದು ಶನಿ ನಕ್ಷತ್ರ ಇರುತ್ತೆ, ಸಂಜೆ ಬಂದು ಬುಧನ ಒಂದು ನಕ್ಷತ್ರ ಇರುತ್ತೆ. ಸೊ ಆ ಒಂದು ರಾಶಿ ಅಂತ ಬಂದಾಗ ವೃಶ್ಚಿಕ ರಾಶಿ ಅಂತ ಅವತ್ತಿನ ದಿನ ಬರುತ್ತೆ. ವೃಶ್ಚಿಕ ರಾಶಿ ಅಂದಾಗ ನೋಡಿ, ಇಲ್ಲಿ ಬೆಳಗ್ಗೆ ಒಂದು ನಕ್ಷತ್ರ ಬರುತ್ತೆ, ಸಂಜೆ ಒಂದು ನಕ್ಷತ್ರ ಬರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಲಗ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಲಗ್ನ ಅಂದರೆ ನಾವು ಯಾವಾಗ ಕಳಶವನ್ನು ಸ್ಥಾಪನೆ ಮಾಡ್ತೀವಿ, ಕಳಶವನ್ನು ಸ್ಥಾಪನೆ ಮಾಡಿ ಅಲ್ಲಿ ನಾವು ಏನು ಕಳಶ ಇಡ್ತೀವಿ, ಕಳಶ ಇಟ್ಟು ಪೂಜೆ ಮಾಡ್ತೀವಿ. ಯಾಕಂದರೆ ಎಲ್ಲ ಸಕಲ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ. ನನ್ನ ಪ್ರಕಾರ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿನನೇ ಪಾಪ ತುಂಬ ನಿಷ್ಠೆಯಿಂದ ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಡಿರ್ತಾರೆ. ಕಳಶ ಒಂದು ಹೂಡ್ತೀವಲ್ಲ, ಆ ಕಳಶಕ್ಕೆ ದೀಪ ಹಚ್ಚಿ ಕಳಶ ಇಡೋ ಟೈಮು ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಲಗ್ನ ಬಂದು ಕೆಲವರಿಗೆ ಅವರವರ ಒಂದು ಟೈಮಿಗೆ, ಇಲ್ಲ ಅವರ ಒಂದು ರಾಶಿ ನಕ್ಷತ್ರಕ್ಕೆ ಕೂಡ ಲಗ್ನವನ್ನು ಕೊಡ್ತೇನೆ. ಅದು ಬಿಟ್ಟು ಎಲ್ಲರಿಗೂ ತುಂಬ ಒಳ್ಳೆಯದಾಗುವಂಥ ಒಂದು ಟೈಮು, ಒಂದು ಲಗ್ನ, ಅದು ನಮ್ಮ ಸಂಸ್ಥೆಯಿಂದ ಲಗ್ನವನ್ನು ಕೊಡ್ತೀನಿ. ಅದು ನಮ್ಮ ಸಂಸ್ಥೆಗೆ ಕರೆ ಮಾಡಿದ್ರೆ ಖಂಡಿತ ಆ ಲಗ್ನ ಕೊಡ್ತೀನಿ. ಅದಕ್ಕೆ ಮುಂಚೆ ನೋಡಿ, ಅವತ್ತಿನ ದಿನ ಬಂದು ವೃಶ್ಚಿಕ ರಾಶಿ ಬರುತ್ತೆ. ಬೆಳಗಿನ ಜಾವ ಮಾಡೋದಾದರೆ, ಬೆಳಗಿನ ಜಾವ ಅಂತಂದರೆ ನಾವು ಕೊಡೋ ಮುಹೂರ್ತದಲ್ಲಿ ಲಗ್ನದಲ್ಲಿ ಪೂಜೆ ಮಾಡಿದ್ರೆ ಖಂಡಿತ ಅವರು ಏನು ಅಂದ್ಕೊಂಡು ಪೂಜೆ ಮಾಡಿರ್ತಾರೆ. ಯಾಕಂದರೆ ನಾನು ಹೋದ ವರ್ಷ ಕೂಡ ಆ ಒಂದು ಟೈಮು, ಒಂದು ಲಗ್ನವನ್ನು ಕೊಟ್ಟಿದ್ದೀನಿ. ಜೊತೆಗೆ ನಮ್ಮ ಒಂದು ಮೀತಾ ಕ್ರಿಸ್ಟಲ್ ಸಂಸ್ಥೆ, ನ್ಯೂಮರಾಲಜಿ ಕ್ರಿಸ್ಟಲ್ ಸಂಸ್ಥೆಯಿಂದ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಿಟ್ಟನ್ನು ಕೊಟ್ಟಿದ್ದೆ. ಅಲ್ಲಿ ಗುರು ಶುಕ್ರವನ್ನು ಕೊಟ್ಟಿದ್ದೆ, ಒಂದು ಸ್ಟೋನು ನಮ್ಮ ಕ್ರಿಸ್ಟಲ್ ಕೊಟ್ಟಿದ್ದೆ. ಅದೇ ರೀತಿ ಈ ವರ್ಷ ಕೂಡ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ ಎಲ್ಲರಿಗೂ. ಅದು ನಮ್ಮಲ್ಲಿ ಮುಹೂರ್ತ ತಗೊಂಡವ್ರಿಗೆ ಮಾತ್ರ ಇರುತ್ತೆ. ಅದು ಯಾವಾಗಲೂ ಪರ್ಮನೆಂಟಾಗಿ ಅವ್ರ ಮನೇಲಿ ಇಟ್ಕೊಳ್ತಕ್ಕಂಥದ್ದು, ಅದು ವೃದ್ಧಿ ಆಗ್ತಾ ಹೋಗ್ತಕ್ಕಂಥದ್ದು. ಅದು ಏನು ಕೊಟ್ಟಿರ್ತೀನಿ ಅಂದರೆ, ಆ ದಿನದ ಒಂದು ನಕ್ಷತ್ರ ಏನು ಬಂದಿದೆ, ಆ ನಕ್ಷತ್ರಕ್ಕೆ ಬೇಕಾಗಿರುವಂಥದ್ದನ್ನೇ ಕೊಟ್ಟಿರ್ತೀನಿ. ಸೊ ಅವತ್ತಿನ ದಿನ ಬಂದು ವೃಶ್ಚಿಕ ರಾಶಿ ಬರುತ್ತೆ. ನೋಡಿ, ಬೆಳಗಿನ ಪೂಜೆ ಅಂತ ಅಂದರೆ ಶನಿ ನಕ್ಷತ್ರ ಅಂತ ಹೇಳಿದೆ, ಅನುರಾಧ ನಕ್ಷತ್ರ ಬರುತ್ತೆ. ಆ ವೃಶ್ಚಿಕ ರಾಶಿಗೆ ಅವತ್ತಿನ ದಿನ ಶನಿ ಬಂದು 5ನೇ ಮನೇಲಿ ಇರ್ತಾನೆ. 5ನೇ ಮನೇಲಿ ಶನಿ ಇದ್ದು ಬೆಳಗ್ಗೆ ಪೂಜೆ ಮಾಡೋರ್ಗೂ ಕೂಡ ತುಂಬ ಒಳ್ಳೆ ಒಂದು ದಿನ ಅಂತ ಹೇಳ್ಬೋದು. ಸಂಜೆ ಅಂತ ಮಾಡಿದಾಗ ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಜ್ಯೇಷ್ಠ ನಕ್ಷತ್ರ ಅಂತ ಬಂದಾಗ ಆ ಒಂದು ಟೈಮಲ್ಲಿ ಬುಧ ಬಂದು ಗುರುನೊಟ್ಟಿಗೆ ಇರ್ತಾನೆ. ಗುರುನೊಟ್ಟಿಗೆ ಬಂದು 9ನೇ ಮನೇಲಿ ಇರ್ತಾನೆ. ಅಂದರೆ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ 2 ನಕ್ಷತ್ರದ ಗ್ರಹಗಳು, 2 ನಕ್ಷತ್ರದ ಅಧಿಪತಿಗಳು ಕೂಡ ಒಳ್ಳೆ ಜಾಗದಲ್ಲಿ ಇರೋದ್ರಿಂದ, ಇದು ಶನಿ ನಕ್ಷತ್ರ ಅಂತ ಬೆಳಗ್ಗೆ ಮಾಡಿದಾಗ ಶನಿ ಬಂದು 5ನೇ ಮನೇಲಿ, ಬುಧನ ನಕ್ಷತ್ರ ಅಂತ ಸಂಜೆ ಮಾಡಿದಾಗ ಬುಧ ಬಂದು ಭಾಗ್ಯಸ್ಥಾನದಲ್ಲಿ ಇರ್ತಾನೆ, ಪಂಚಮ ಸ್ಥಾನದಲ್ಲಿ ಶನಿ ಇರ್ತಾನೆ. ಹಾಗಾಗಿ ಆದರೆ ಆ ಒಂದು ಟೈಮ್ ಇಂಪಾರ್ಟೆಂಟ್. ನಾನು ಏನು ಹೇಳ್ತೀನಿ ಆ ಟೈಮು ತುಂಬ ಮುಖ್ಯ ಆಗಿರುತ್ತೆ. ತುಂಬ ನಮ್ಮ ಒಂದು ವೀಕ್ಷಕರಿಗೆಲ್ಲ ಹೇಳೋದು ಇಷ್ಟೇ, ಅಷ್ಟು
ಅಷ್ಟು ನಿಷ್ಠೆಯಿಂದ ಅಷ್ಟು ಕಷ್ಟಪಟ್ಟು ಹಬ್ಬ ಮಾಡ್ತೀರಾ. ಆದರೆ ಆ ಒಂದು ಮುಹೂರ್ತವನ್ನು ತಗೊಂಡು ನೀವು ಹಬ್ಬ ಮಾಡಿದ್ರೆ ಆ ಒಂದು ಟೈಮ್, ಯಾಕಂದರೆ ನಾವು ಮದುವೆ ಮಾಡ್ಕೊಳ್ಬೇಕಾದ್ರೆ ಒಂದು ದಿನದ್ದೆಲ್ಲ ಮದುವೆ ವೈಬ್ಸ್ ಇರುತ್ತೆ, ಆದರೆ ತಾಳಿ ಕಟ್ಟೋದಕ್ಕೆ ಮಾತ್ರ ಒಂದು ಮುಹೂರ್ತ ಅಂತ ಇಟ್ಕೊಳ್ತೀವಿ. ನಾವೊಂದು ಗುರುಪ್ರವೇಶ ಮಾಡಿ ದಿನ ಎಲ್ಲ ನಮ್ಮ ಗುರುಪ್ರವೇಶದ ಹಬ್ಬದ ವೈಬ್ಸ್ ಅಲ್ಲಿ ಇದ್ದೇ ಇರುತ್ತೆ. ಆದರೆ ಅದಕ್ಕೆ ಅಂತ ಒಂದು ಲಗ್ನ ಬರುತ್ತೆ ನೋಡಿ, ನಿಮಗೆ ಹಾಲುಕ್ಸೋದಾಗಿರ್ಬೋದು, ಹೊಸಲು ಪೂಜೆ ಮಾಡೋದಾಗಿರ್ಬೋದು, ಈ ಒಂದು ಲಗ್ನ ಇಂಪಾರ್ಟೆಂಟು. ಏನಕ್ಕೆ ಆ ಮುಹೂರ್ತ ಲಗ್ನ ನೋಡ್ತಾರೆ ಅಂತಂದರೆ, ಆ ಮನೆಗೆ ಹೋದ್ಮೇಲೆ ನಾವು ತುಂಬ ಚೆನ್ನಾಗಾಗಬೇಕು, ವೃದ್ಧಿ ಆಗಬೇಕು, ಸಕಲ ಸಂಪತ್ತು ಐಶ್ವರ್ಯ ಕೂಡ ಆ ಮನೆಗೆ ಇರಬೇಕು ಆ ಮನೆಗೆ ಹೋದ್ಮೇಲೆ ಅಂತ ಮಾಡ್ತಾರೆ. ಮದುವೆ ಆದಮೇಲೆ 100 ಕಾಲ ಗಂಡ ಹೆಂಡತಿ ಹಾಗೆ ಬದುಕಲಿ, ಮತ್ತು ಮುಂದೆ ಮಕ್ಕಳು ಮರಿ ಅನ್ನೋದು ಅವರ ಒಂದು ಸಂಸಾರ ವೃದ್ಧಿ ಆಗಲಿ ಅಂತ ಒಂದು ಮುಹೂರ್ತ ಲಗ್ನವನ್ನು ಕೊಡ್ತಾರೆ. ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ನಮ್ಮ ಒಂದು ಸಂಸ್ಥೆ ಮುಖಾಂತರ ನಾನೊಂದು ಮುಹೂರ್ತವನ್ನು ಕೊಡ್ತೇನೆ. ಆ ಮುಹೂರ್ತ ಅಂದರೆ ಆ ಲಗ್ನದಲ್ಲಿ ನೀವು ಕಳಸವನ್ನು ಸ್ಥಾಪನೆ ಮಾಡಿ, ಆ ಲಗ್ನದಲ್ಲಿ ನೀವು ದೀಪ ಹಚ್ಚಿ ಪೂಜೆ ಮಾಡಿ ನಿಮಗೆ ಬೇಕಾಗಿರೋದನ್ನು ಕೇಳ್ಕೊಳ್ಬೋದು. ಅದರಲ್ಲೂ ಈ ಸತಿ ನೋಡಿ, ಶನಿ 5ನೇ ಮನೆ, ಬುಧ ಭಾಗ್ಯಸ್ಥಾನ, ಯಾರು ಮಕ್ಕಳು ಮನೇಲಿ ಓದ್ತಾ ಇಲ್ಲ ಅವರೆಲ್ಲರಿಗೂ ಕೂಡ ವಿದ್ಯೆ ಬುದ್ಧಿಗೆಗೋಸ್ಕರ ನೀವು ನಿಮ್ಮ ಜೊತೆಗೆ ಆವತ್ತಿನ ದಿನ ಒಂದು ಬುಕ್ಕು, ನಿಮ್ಮ ಮಕ್ಕಳು ಓದ್ತಕ್ಕಂಥ ಒಂದು ಬುಕ್ ಕೂಡ ಅದರಲ್ಲಿ ಇಡ್ಬೋದು. ಯಾಕಂದರೆ ಸಂಜೆ ಅಂದರೆ ನಿಮಗೆ ಬುಧನ ನಕ್ಷತ್ರ ಬರುತ್ತೆ, ಹಾಗಾಗಿ ಜ್ಯೇಷ್ಠ ನಕ್ಷತ್ರ, ಬೆಳಿಗ್ಗೆ ಬಂದು ಶನಿ ನಕ್ಷತ್ರ ಬರುತ್ತೆ. ಏನಾಗುತ್ತೆ ಅಂತಂದರೆ ಅನುರಾಧ ನಕ್ಷತ್ರ ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಕೆಲಸ ಕಾರ್ಯ, ನಾವು ಮನೆ ಮಾಡ್ಕೊಳ್ಬೇಕು, ಮನೆ ಕಟ್ಕೊಳ್ಬೇಕು, ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಬೇಕು, ಜೊತೆಗೆ ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು, ಮನೇಲಿ ಮದುವೆಗಳಾಗಬೇಕು, ಇವೆಲ್ಲದಕ್ಕೂ ಕೂಡ ತುಂಬ ಪ್ರಶಸ್ತವಾದ ಒಂದು ದಿನ. 2 ನಕ್ಷತ್ರ ಇರೋದ್ರಿಂದ 2 ನಕ್ಷತ್ರನೂ ನೀವು ಪಾಸಿಟಿವ್ ಮಾಡ್ಕೊಳ್ಬೇಕು ಅಂತಂದರೆ ನಾನು ಕೊಡುವಂಥ ಒಂದು ಲಗ್ನದಲ್ಲಿ ನೀವು ಪೂಜೆ ಮಾಡಿ, ಖಂಡಿತ ಮುಂದಿನ ವರ್ಷದಷ್ಟರಲ್ಲಿ ನೀವು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಮನೇಲಿ ತುಂಬ ಚೆನ್ನಾಗಿ ಸಕಲ ಸಂಪತ್ತು ಐಶ್ವರ್ಯ ಕೂಡ ಇರುತ್ತೆ. ಅದರ ಜೊತೆಗೆ ಹೇಳಿದ್ರಿ ನೀವು ನಿಮ್ಮ ಸಂಸ್ಥೆಯಿಂದ, ಹೌದು ಸರ್ಪ್ರೈಸ್ ಗಿಫ್ಟ್ ಕೂಡ ಅಂತ ಹೇಳಿದ್ರಿ. ಜೊತೆಗೆ ನಮ್ಮ ವೀಕ್ಷಕರಿಗೆ ಮುಹೂರ್ತದ ಮಹತ್ವ ಏನು ಅಂತ ತಾವು ತಿಳಿಸ್ಕೊಟ್ರಿ ಮೇಡಮ್. ವೀಕ್ಷಕರೇ, ನಿಮಗೂ ಕುತೂಹಲ ಇರ್ಬೋದು, ಹೇಗೆ ಈ ಮುಹೂರ್ತವನ್ನ ಪಡ್ಕೊಳ್ಬಹುದು ಸಂಸ್ಥೆಯಿಂದ ಅಂತ. ಖಂಡಿತವಾಗಿಯೂ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನೇರ ಭೇಟಿಗೆ ಅನ್ನುವಂಥ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ಮೇಡಮ್ ಅಪಾಯಿಂಟ್ಮೆಂಟ್ ಸಿಗುತ್ತೆ. ನಿಮಗೆ ಫೋನ್ ಮುಖಾಂತರ ಅಥವಾ ನೇರ ಭೇಟಿಯ ಮುಖಾಂತರ ಮೇಡಮ್ ಲಭ್ಯವಾಗ್ತಾರೆ. ನಿಮಗೆ ಯಾವ ಮುಹೂರ್ತ ಸೂಟೇಬಲ್ ಆಗುತ್ತೆ, ಇಷ್ಟು ವೈಭವದಿಂದ ಹಬ್ಬ ಮಾಡುವಾಗ ಮುಹೂರ್ತವನ್ನ ತಿಳಿದು ಮಾಡೋದು ಎಷ್ಟು ಪ್ರಾಶಸ್ತ್ಯ ಅಂತ ಈಗ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಖಂಡಿತವಾಗಿಯೂ ಸರ್ಪ್ರೈಸ್ ಗಿಫ್ಟ್ ಕೂಡ ಸಂಸ್ಥೆಯಿಂದ ಲಭ್ಯವಿರುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಸರ್ಪ್ರೈಸ್ ಗಿಫ್ಟ್ ಏನು ಅಂತ ಕೂಡ ಮೇಡಮ್ನ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ಏನು ಕೊಡ್ತಾ ಇದ್ದೀರಿ ವೀಕ್ಷಕರಿಗೆ? ನೋಡಿ, ಅದು ಏನೇ ಕೊಟ್ಟರು ಕೂಡ ಅದೆಲ್ಲೋ ಒಂದು ಕಡೆ ಅವ್ರ ಮನೇಲಿ ವೃದ್ಧಿ ಆಗ್ತಕ್ಕಂಥದ್ದು, ಅವ್ರಿಗೆ ತುಂಬ ಅವರು ಎಲ್ಲೋ ಒಂದು ಕಡೆ ಇಟ್ಟು ಅದನ್ನು ಪೂಜೆ ಮಾಡಿದ್ರೆ ಖಂಡಿತ ಹೇಳ್ತೀನಿ ಅವ್ರ ಮನೇಲಿ ತುಂಬ ಸಕಲ ಸಂಪತ್ತು ಐಶ್ವರ್ಯ ಯಾವಾಗಲೂ ಅವ್ರ ಮನೇಲಿ ಇರುತ್ತೆ. ಮತ್ತು ಮಕ್ಕಳು ಯಾರು ಮನೇಲಿ ಓದ್ತಾ ಇಲ್ಲ ಆ ಮಕ್ಕಳು ಕೂಡ ಎಲ್ಲೋ ಒಂದು ಕಡೆ ತುಂಬ ಶಾರ್ಪಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಳಿ ಕೇಳಿ ಅವತ್ತು ಜ್ಯೇಷ್ಠ ನಕ್ಷತ್ರ ಮತ್ತು ವೃಶ್ಚಿಕ ರಾಶಿ ಬರುತ್ತೆ. ಹಾಗಾಗಿ ನೋಡಿ, ನಮ್ಮ ಒಂದು ಸಂಸ್ಥೆಯಿಂದ ನಮ್ಮಲ್ಲಿ ಮುಹೂರ್ತ ತೊಗೊಂಡಿರೋರಿಗೆ ಮಾತ್ರ, ನೀವು ಯಾವುದೇ ಮೂಲೆಯಿಂದ ನೀವು ಕರೆ ಮಾಡಿದ್ರು ಕೂಡ ಆನ್ಲೈನ್ ಮುಖಾಂತರ ಕೂಡ ನಾವು ಕಳಿಸ್ಕೊಡ್ತೀವಿ. ನಮ್ಮಲ್ಲಿ ಯಾರು ಮುಹೂರ್ತ ತಗೊಳ್ತಾರೆ ಅವ್ರಿಗೋಸ್ಕರ ನೋಡಿ, ಈ ಒಂದು ಶ್ರೀಚಕ್ರ, ಇದು ಒಂದು ಪಚ್ಚೆ ಅಂತ ಅಂದರೆ ಇದು ಬುಧನ ಒಂದು ಸಂಕೇತ ಅಂತ ಹೇಳ್ಬೋದು. ಸೊ ಈ ಪಚ್ಚೆಯಲ್ಲಿ ಮಾಡ್ತಕ್ಕಂಥ, ಯಾಕಂದರೆ ಪಚ್ಚೆ ಅಂದ್ರೇ ಗೊತ್ತು ನಿಮಗೆ, ಇದು ನಮಗೆ ಬಿಸ್ನೆಸ್ಗಾಗಿರ್ಬೋದು, ಮನೇಲಿ ಎಲ್ಲದಕ್ಕೂ ಬುಧ ಅಂತ ಅಂದ್ರೆ ಬುದ್ಧಿಕಾರಕ ಅಂತ ಹೇಳ್ತೀವಿ. ಸೊ ಮನೇಲಿ ತುಂಬ ಚೆನ್ನಾಗಿ ಮಕ್ಕಳು ಓದ್ಕೊಳ್ಳೋದಕ್ಕೆ, ಮನೇಲಿ ನಾವು ಭೂಮಿ ವ್ಯವಹಾರ ಮಾಡೋದಕ್ಕೆ, ಯಾರು ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ಯಾರು ಭೂಮಿ ತಗೊಳ್ತಾ ಇರ್ತೀರಾ, ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರಾ, ಮನೇಲಿ ದುಡ್ಡು ಕಾಸು ನಿಲ್ತಾ ಇಲ್ವಾ, ನಿಮ್ಮ ಮನೇಲಿ ದುಡ್ಡು ಕಾಸು ಸದಾ ನಿಲ್ಲಬೇಕು ಅಂತ ಅಂದರೆ ನೋಡಿ, ಇಲ್ಲಿ ನಾನು ಕೊಡುವಂತಹ ಈ ಒಂದು ನಮ್ಮ ಸಂಸ್ಥೆಯಿಂದ ಬರ್ತಕ್ಕಂಥ ಈ ಶ್ರೀಚಕ್ರವನ್ನು ಮನೇಲಿಟ್ಟು ಪೂಜೆ ಮಾಡಬೇಕಾಗುತ್ತೆ. ಆವತ್ತಿನ ದಿನ ದೇವ್ರ ಮುಂದೆ ಇಟ್ಟು ಇದನ್ನು ಪೂಜೆ ಮಾಡಿ, ನಂತರ ಪರ್ಮನೆಂಟಾಗಿ ದೇವ್ರ ಮನೇಲಿಟ್ಟು ಇದನ್ನು ನೀವೇನು ದಿನ ಪೂಜೆ ಮಾಡ್ತೀರೋ ಆವಾಗ ಇದಕ್ಕೂ ಪೂಜೆ ಮಾಡಿ. ಇದು ಪಚ್ಚಲಿ ಮಾಡ್ತಕ್ಕಂಥ ಶ್ರೀಚಕ್ರ ಆಗಿರುತ್ತೆ. ಈ ಶ್ರೀಚಕ್ರವನ್ನು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದೇ ನಕ್ಷತ್ರ ಬಂದಿರೋದ್ರಿಂದ ಆ ನಕ್ಷತ್ರಕ್ಕೆ ಅನುಗುಣವಾಗಿ ನಮ್ಮ ಒಂದು ಸಂಸ್ಥೆಯಿಂದ ಕೊಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಸಂಸ್ಥೆಗೆ ಬಂದು ಯಾರೆಲ್ಲ ನಿಮ್ಮ ಒಂದು ಲಗ್ನವನ್ನು, ಒಂದು ಮುಹೂರ್ತವನ್ನು ತಗೊಳ್ತೀರಾ ಅವ್ರಿಗೆಲ್ಲರಿಗೂ ಕೂಡ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಸಂಸ್ಥೆಯಿಂದ ನಿಮಗೆ ಈ ಒಂದು ಶ್ರೀಚಕ್ರ ಲಭ್ಯ ಆಗ್ತಿದೆ. ಈ ಶ್ರೀಚಕ್ರವನ್ನು ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಇಟ್ಟು ಪೂಜೆ ಮಾಡಿ ನೋಡಿ, ನೀವು ಏನು ಅನ್ಕೋತಿರೋ ಅದೆಲ್ಲ
ಎಲ್ಲವೂ ಕೂಡ ನಿಮಗೆ ಸಿದ್ಧಿ ಆಗತ್ತೆ, ಫಲಿಸುತ್ತೆ ಕೂಡ. ಯಾಕಂದರೆ ಶ್ರೀಚಕ್ರ ಅಂತಂದರೆ ಶ್ರೀಯಂತ್ರ ಅಂದರೆ ಬಹಳ ತುಂಬ ನಾವು ನೋಡಿರ್ತೀವಿ, ತುಂಬ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಶಕ್ತಿಪೀಠಗಳಲ್ಲಿ ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡ್ತಾರೆ. ಅಂಥ ಒಂದು ಅದರಲ್ಲೂ ಪಚ್ಚೆ ಅಂತ ಅಂದ್ರೇ ಗೊತ್ತಲ್ವ ನಿಮಗೆ. ಯಾಕಂದರೆ ಮಧುರೆ ಮೀನಾಕ್ಷಿ, ಅಲ್ಲೂ ಕೂಡ ಆ ಮೀನಾಕ್ಷಿ ದೇವರು ಕೂಡ ಪಚ್ಚೆಯಲ್ಲಿ ಮಾಡ್ತಕ್ಕಂಥ ಒಂದು ಅಮ್ಮನವರಾಗಿರ್ತಾರೆ. ಈ ನಾವು 9 ನವದುರ್ಗೆಯರಲ್ಲಿ ನಾವೇನು ನೋಡ್ತೀವೋ ಅದರಲ್ಲಿ ಹಸಿರು ಬಣ್ಣದ ಒಂದು ಮಾತೆಯನ್ನು ನೋಡ್ತೀವಲ್ಲ, ಅವರು ಕೂಡ ಪಚ್ಚೆಯಿಂದ ತಯಾರು ಮಾಡ್ತಕ್ಕಂಥವ್ರು. ಅಂಥ ಒಂದು ಪಚ್ಚೆಯಲ್ಲಿ ಮಾಡ್ತಕ್ಕಂಥ ಒಂದು ಶ್ರೀಚಕ್ರವನ್ನು ನಿಮ್ಮ ಮನೆಗೆ ಕೊಡ್ತಾ ಇದ್ದೀನಿ. ಹಾಗಾಗಿ ಅದನ್ನು ಇಟ್ಟು ನೀವು ಪೂಜೆ ಮಾಡಿ, ಪ್ರತಿದಿನ ಅದನ್ನು ಇಟ್ಟು ನೀವು ಪೂಜೆ ಮಾಡ್ತಾ ಹೋಗಿ. ದೇವ್ರ ಮುಂದೆ ಇಟ್ಟು ಅವತ್ತಿನ ದಿನ ಆ ಲಗ್ನದಲ್ಲಿ ಇಟ್ಟು ಪೂಜೆ ಮಾಡಿ, ಮತ್ತೆ ಅದನ್ನು ನಿಮ್ಮ ದೇವ್ರ ಮನೇಲಿ ಇಟ್ಟು ಪ್ರತಿದಿನ ಪೂಜೆ ಮಾಡ್ತಾ ಇರಿ. ಖಂಡಿತವಾಗ್ಲೂ ಇದು ಪರ್ಮನೆಂಟಾಗಿ ನಿಮ್ಮ ಮನೆಯಲ್ಲಿ ಒಂದು ಶ್ರೀಚಕ್ರ ಬರ್ತಾ ಇದೆ. ಎಸ್ ಖಂಡಿತವಾಗ್ಲೂ ಮೇಡಮ್. ವೀಕ್ಷಕರೇ ಗೊತ್ತಾಯ್ತಲ್ಲ, ಖಂಡಿತವಾಗಿಯೂ ನೀವು ನೇರ ಭೇಟಿಗೆ ಅನ್ನುವಂಥ ಒಂದು ಸಂಖ್ಯೆಗೆ ಕರೆ ಮಾಡಿದ್ರೆ ಮೇಡಮ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಒಂದು ಮುಹೂರ್ತವನ್ನು ಕೊಡ್ತಾರೆ. ಮತ್ತು ಕರೆ ಮಾಡಿದವರಿಗೆ ಈ ಒಂದು ಮೇಡಮ್ ತೋರಿಸಿದಂಥ ಈ ಯಂತ್ರ ಏನಿದೆ ಶ್ರೀಚಕ್ರ ಯಂತ್ರ, ಅದು ಪಚ್ಚೆಯಲ್ಲಿ ಮಾಡಿದ್ದು, ಅದರಿಂದ ಸಕಲ ಅಷ್ಟೈಶ್ವರ್ಯ ಸಿದ್ಧಿ ಎಲ್ಲವೂ ಕೂಡ ನಿಮಗೆ ಪ್ರಾಪ್ತವಾಗುತ್ತೆ ಅಂತ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಮೇಡಮ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಕುರಿತಾಗಿ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ, ಜೊತೆಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ನಮ್ಮ ವೀಕ್ಷಕರಿಗಾಗಿ ಕಾಯ್ತಾ ಇದೆ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನೋಡಿ, ಇಷ್ಟೊತ್ತರೆಗೂ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಹೇಳಿದೆ, ಬಟ್ ಆದ್ರೂ ನಮ್ಮ ಸಂಸ್ಥೆಯಿಂದ ನೋಡಿ ಯಾವ ಒಂದು ಕಲರ್ ಬೇಕು, ಯಾವ ನೈವೇದ್ಯ ಮಾಡಬೇಕು, ಯಾಕಂದರೆ ಅವತ್ತು 2 ನಕ್ಷತ್ರ ಇರೋದ್ರಿಂದ 2 ನೈವೇದ್ಯ ಮಾಡಬೇಕಾಗುತ್ತೆ. ಅದು ಕೂಡ ಸರ್ಪ್ರೈಸ್ ಅಂತ ಹೇಳ್ತೀನಿ. ಬೆಳಗ್ಗೆ ಪೂಜೆ ಮಾಡೋರಿಗೆ, ಸಂಜೆ ಪೂಜೆ ಮಾಡೋರಿಗೆ ಮುಹೂರ್ತವನ್ನು, ಲಗ್ನವನ್ನು ಕೊಡ್ತೀನಿ. ಜೊತೆಗೆ ಅವತ್ತಿನ ದಿನ ಯಾವ ಒಂದು ಮುಖ್ಯವಾಗಿ ಯಾವ ಹೂವು ಇಟ್ಟು ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ತಿಳಿಸ್ಕೊಡ್ತೀನಿ. ನಮ್ಮ ಸಂಸ್ಥೆಗೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ಮುಹೂರ್ತ ಮತ್ತು ಏನು ನಿಮ್ಮ ಸೀರೆ ಬಣ್ಣ, ಮತ್ತು ನೀವು ಯಾವ ಬಣ್ಣದ ಸೀರೆ ಉಟ್ಕೊಂಡು ಅವತ್ತು ಪೂಜೆ ಮಾಡಬೇಕು, ಅವತ್ತಿನ ಅದೃಷ್ಟದ ಬಣ್ಣ ನಿಮಗೆ ಯಾವ ರೀತಿ ಅದೃಷ್ಟ ತಂದುಕೊಡುತ್ತೆ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ಜೊತೆಗೆ ನಮ್ಮ ಸಂಸ್ಥೆಯಿಂದ ಈ ಶ್ರೀಚಕ್ರವನ್ನು ನಿಮ್ಮ ಮನೆಗೆ ತಲುಪಿಸ್ತಾ ಇದ್ದೀನಿ. ಖಂಡಿತ ಎಲ್ಲ ನನ್ನ ವೀಕ್ಷಕರಿಗೂ ನಮ್ಮ ಸಂಸ್ಥೆಗೆ ಕರೆ ಮಾಡಿ ಈ ಶ್ರೀಚಕ್ರನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮೀತಾ ಕ್ರಿಸ್ಟಲ್ ಆಸ್ಟ್ರೋ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.